ಸವಿಸ್ತಾರವಾಗಿ ಈ ನೀಟ್ ಬಗ್ಗೆ ವಿಚಾರಗಳನ್ನು ತಿಳಿಸಿದ್ದಾರೆ. ಪ್ರಮುಖವಾಗಿ ಚುನಾಯಿತ ಪ್ರತಿನಿಧಿ ಅಂತ ಹೇಳಿದ್ರೆ ಜನ ಚುನಾಯಿತ ಮಾಡುವಂಥದ್ದು, ಅಧಿವೇಶನದಲ್ಲಿ ಭಾಗವಹಿಸಿ ಅಧಿವೇಶನದಲ್ಲಿ ಸರ್ಕಾರ ಮಾಡೋ ತಪ್ಪುಗಳನ್ನು ಎತ್ತಿ ಹಿಡಿಯೋ ಕೆಲಸ, ಜನಗಳಿಗೆ ತಿಳಿಸುವಂಥ ಕೆಲಸ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ಆದರೆ ನೀಟ್ ವಿಚಾರವಾಗಿ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡಿದ್ರು? ವೈ? ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ, ಚರ್ಚೆ ಮಾಡೋಕ್ಕೆ ನಿಯಮಗಳಿದೆ. ಯಾವ ನಿಯಮದಡಿ ಚರ್ಚೆ ಮಾಡಬೇಕು ಅಂತ ನಿಯಮಗಳನ್ನು ನಮ್ಮ ಸಂವಿಧಾನದಲ್ಲಿ ರೂಪುಗೊಂಡಿದೆ. ಅದು ಬಿಟ್ಟಿಟ್ಟು ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡ್ತಾ ಇದ್ದಾರೆ? ಮತ್ತು ಕೇಂದ್ರ ಸರ್ಕಾರ ಪದೇ ಪದೇ ಹೇಳಿದೆ, ನೀವು ಎಷ್ಟು ಗಂಟೆ ಬೇಕಾದರೂ ಚರ್ಚೆ ಮಾಡಿ, ಯಾರ್ಯಾರು ಬೇಕಾದರೂ ಚರ್ಚೆ ಮಾಡಿ, ನಾವು ಉತ್ತರ ಕೊಡೋಕ್ಕೆ ತಯಾರಿದ್ದೀರಿ ಅಂತ. ಇವ್ರಿಗೇನಾದರೂ ರಿಸಲ್ಟ್ ಬೇಕಾಗಿದ್ದರೆ ಚರ್ಚೆ ಮಾಡಬೇಕು. ಆಮೇಲೆ ಏನಾದರೂ ಇವರಿಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಆಮೇಲೆ ಧರಣಿ ಮಾಡೋದು, ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಮಾಡೋದು. ಅದನ್ನು ಬಿಟ್ಬಿಟ್ಟು ಅಲ್ಲಿ ಕಾಕ್ರೋಚ್ ಪಾರ್ಟಿ ಅವರೂ ಸಂಧಾನಕ್ಕೆ ಬರಲ್ಲ, ಇವರು ಪಾರ್ಲಿಮೆಂಟ್ ಒಳಕ್ಕೆ ಹೋಗಲ್ಲ. ಅಂದರೆ ಮ್ಯಾಚ್ ಫಿಕ್ಸಿಂಗ್ ಇವರು ಇಬ್ಬರು. ಕಾಕ್ರೋಚ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರೋ ರಾಹುಲ್ ಗಾಂಧಿ. ಅಂದರೆ ಇವ್ರ ಘೋಷಣೆಗಳು ಏನೇನು ಕೂಗ್ತಾ ಇದ್ದಾರೆ ನೀವು ನೋಡಿ. ಬಾಂಗ್ಲಾದೇಶದಲ್ಲಿ ಏನು ಸ್ಲೋಗನ್ಸ್ ಇತ್ತು, ಸೇಮ್ ಸ್ಲೋಗನ್ಸ್ ಇಲ್ಲಿ ಕೂಗ್ತಾ ಇದ್ದಾರೆ. ನೇಪಾಳದಲ್ಲಿ ಏನು ಸ್ಲೋಗನ್ ಇತ್ತು ಅದೇ ಕೂಗ್ತಾ ಇದ್ದಾರೆ. ಅಂದರೆ ಏಜೆಂಟ್ ಎಲ್ಲಿದ್ದಾರೆ? ವಿದೇಶದಲ್ಲಿದ್ದಾರೆ. ಇದನ್ನ ಎಲ್ಲ ಮ್ಯಾನಿಪುಲೇಟ್ ಮಾಡ್ತಾ ಇರುವಂಥ ಸೂತ್ರಧಾರ ಅವ ಮೇಲೆ ಅಲ್ಲಿದ್ದಾನೆ, ಬೇರೆ ದೇಶದಲ್ಲಿದ್ದಾನೆ. ಅವನು ಹೇಳ್ದಂಗೆ ಘೋಷಣೆಗಳು ಅವ್ರು ಹೇಳ್ದಂಗೆ ಇಲ್ಲಿ ಮುಳುಗ್ತವೆ ಅಂತ ಹೇಳಿದ್ರೆ ಇದು ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಕ್ಕಂಥ, ಕಮ್ಮಕ್ಕು ನೀಡ್ತಾ ಇರತಕ್ಕಂಥ ಸಂಸ್ಥೆಗಳ ಜೊತೆ ರಾಹುಲ್ ಗಾಂಧಿ ಶಾಮೀಲಾಗಿರ್ತಕ್ಕಂಥದ್ದು ಸ್ಪಷ್ಟ. ಈ ಎಕ್ಸಾಮ್ಸ್ ಏನು ಇವತ್ತಿಂದ ಅಲ್ಲ, ಈ ಥರ ಸಾವಿರಾರು ಎಕ್ಸಾಮ್ಸು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. ಅವಾಗ ಕಾಂಗ್ರೆಸ್ ಹೇಳ್ಬೇಕು, ನೋಡ್ರಿ ನಾವು ಇದ್ದಾಗ ಈ ಥರ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ನಾವು ರಾಜೀನಾಮೆ ಕೊಟ್ರಿ. ತೋರಿಸಿ ಒಂದು ಉದಾಹರಣೆ ತೋರಿಸಿ. ನೀವು ಬೇರೆಯವ್ರ ತಪ್ಪು ಹುಡುಕ್ಬೇಕಾದ್ರೆ ನೀವಿದ್ದಾಗ ಏನು ಮಾಡಿದ್ದೀರಾ? ಆಮೇಲೆ ಈ ಕೀಳು ರಾಜಕಾರಣ, ಕಾಂಗ್ರೆಸ್ಸಿನ ಈ ಕೀಳು ರಾಜಕಾರಣ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರೋದು. ನಿಮ್ಗೆ ಯಾವ ಕಾಂಗ್ರೆಸ್ಸಿಗೆ ಯಾವ ನೈತಿಕತೆ ಇದೆ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರೂ ಕಳೆದ 3.5 ವರ್ಷ ಇರ್ಬೋದು, ಅದರಿಂದ ಇರ್ಬೋದು, ಒಂದು KPSC ಎಕ್ಸಾಮ್ ನಡೆಸೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಟ್ರಾನ್ಸ್ಲೇಷನ್ ಇಂಗ್ಲೀಷನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇಂಗ್ಲೀಷ್ ಪತ್ರಿಕೆಯನ್ನು ಕನ್ನಡಕ್ಕೆ, ಕನ್ನಡ ವಿದ್ಯಾರ್ಥಿಗಳಿಗೆ ಆಡಳಿತ ಭಾಷೆ ಕನ್ನಡ, ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಅದಾದಮೇಲೆ ಪರೀಕ್ಷೆನೇ ಮುಂದೂಡೋದು, ಯೋಗ್ಯತೆ ಇಲ್ಲದೆ ಪರೀಕ್ಷೆನೇ ಮುಂದಿಡಿದ್ರೆ ಅವಾಗ ನಿಮ್ಗೆ ಯಾವ ನೈತಿಕತೆ ಇತ್ತು? ಕೆಮಿಸ್ಟ್ರಿ ಪೇಪರ್ ಲೀಕ್ ಆಯಿತು, ಅವಾಗ ರಾಜೀನಾಮೆ ಕೊಟ್ಟಿದ್ದೀರಾ ನೀವು? ಧಾರವಾಡದಲ್ಲಿ ವಿದ್ಯಾರ್ಥಿ ಪ್ರತಿಭಟನೆ ಆಯಿತು, ಲಾಠಿ ಚಾರ್ಜ್ ಮಾಡಿದ್ರಿ, ಅವಾಗ ನಿಮ್ಮ ರಾಜೀನಾಮೆ ಕೊಟ್ರ ಮೊನ್ನೆ ನೀವು? ಅಂದರೆ ಕರ್ನಾಟಕದಲ್ಲಿ ಎಲೆಕ್ಷನ್ ಏನೇನು ನಡೆದಿದೆ, ಅಲ್ಲ ಎಕ್ಸಾಮ್ಸ್ ಏನೇನು ನಡೆದಿದೆ, ಆ ಎಕ್ಸಾಮ್ಸಲ್ಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇದುವರೆಗೂ UPA ಆಡಳಿತದಲ್ಲಿ ಕಾಂಗ್ರೆಸ್ಸಿನ ದ್ವಂದ್ವ ನಿಲುವು ಏನು ಅಂತ ಹೇಳಿದ್ರೆ, UPA ಆಡಳಿತ ಅವಧಿಯಲ್ಲಿ AIIMS ಪರೀಕ್ಷೆ ನಡೀತು, AIEE ಪರೀಕ್ಷೆ ನಡೀತು, CPMT ಸೇರಿದಂತೆ ಹಲವು ರಾಷ್ಟ್ರೀಯ ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ UPA ಕಾಲದಲ್ಲಿ. ಆವಾಗ ನಿಮ್ಮ ಅಮ್ಮ ರಾಜೀನಾಮೆ ಕೊಟ್ಟಿದ್ರ, ನಿಮ್ಮ ಅಜ್ಜಿ ರಾಜೀನಾಮೆ ಕೊಟ್ಟಿದ್ರ, ನಿಮ್ಮ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ರ? ನಿಮ್ಮ ಅಜ್ಜಿನೂ ಕೊಟ್ಟಿಲ್ಲ, ನಿಮ್ಮ ಅಮ್ಮನೂ ಅವಾಗ ಚೇರ್ಮನ್, UPA ಚೇರ್ಮನ್, ನಿಮ್ಮ ಅಮ್ಮನೂ ಕೊಟ್ಟಿಲ್ಲ. ಈಗ ನೀನು ಮಾತ್ರ
ಮೋದಿ ರಾಜೀನಾಮೆ ಕೇಳ್ತಾ ಇದೆಯಲ್ಲ, ಎಷ್ಟು ಸರಿ? ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾತಾಡೋ ಅಂತ ನೀವು ನಿಮ್ಮ ಆಡಳಿತ ಇದ್ದಾಗ ಯಾವ ಮಾನದಂಡವನ್ನು ಮಾಡಿದ್ದೀರಾ? ನೀವು ಜನಕ್ಕೆ ಉತ್ತರ ಕೊಡಿ. ನೀವು ಕರ್ನಾಟಕದಲ್ಲೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಮಾತಾಡ್ತಾರೆ, ವಿದ್ಯಾರ್ಥಿಗಳೇ ದೇಶದ ಭವಿಷ್ಯ ಅಂತೇಳಿ. ಈ ಕ್ರಿಕೆಟ್ ಅಮಾಯಕ 11 ಜನ ಬಲಿಯಾದ್ರಲ್ಲ ಯುವಕರು, ಎಲ್ಲೋಯ್ತು ತನಿಖೆ? ಮುಚ್ಚಾಕ್ಬಿಟ್ರಿ, ತನಿಖೆನ ಮುಚ್ಚಾಕ್ಬಿಟ್ರಿ. ಈಗ ಸತ್ತಿರೋರ ಬಗ್ಗೆ ಮಾತಾಡ್ತೀರಾ. ಯಾರು? ಈ ಎಕ್ಸಾಮಲ್ಲಿ, ನೀಟ್ ಎಕ್ಸಾಮಲ್ಲಿ ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದು ನೋವಿನ ಸಂಗತಿ, ಆಗಬಾರ್ದಾಗಿತ್ತು. ನೀವೇ ಕೊಂದಾಕಿದ್ರಲ್ಲ ಇಲ್ಲಿ ವಿಧಾನಸೌಧದ ಮುಂದೆ, ಆ ಗ್ರ್ಯಾಂಡ್ ಸ್ಟೆಪ್ ಮುಂದೆನೆ ಕೊಂದಾಕ್ಬಿಟ್ರಲ್ಲ ನೀವು. ನಿಮ್ಗೆ ಯಾವ ನೈತಿಕತೆ ಇದೆ? IPL ಮ್ಯಾಚ್, IPL ಮ್ಯಾಚ್ ಅಲ್ಲಿ ನೀವೇ ಕೊಂದಾಕ್ದ್ರ 11 ಜನ. ಪರಿಹಾರ? ಈಗ ಮೋದಿಯವರು CBI ತನಿಖೆ ಕೊಟ್ಟಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ. ನೀವೇನು 11 ಜನ ಕೊಲೆ ಮಾಡಿದ್ರಲ್ಲ, ನೀವು ಎಲ್ಲಿದ್ದಾರೆ? ಯಾರು ಜೈಲಿಗೆ ಹೋಗಿದ್ದಾರೆ? ಯಾರು ಜೈಲಿಗೆ ಹೋಗಿದ್ದಾರೆ? ಒಬ್ರು ಜೈಲಿಗೆ ಹೋಗಿಲ್ಲ, ಒಬ್ರಿಗೂ ಶಿಕ್ಷೆ ಆಗಿಲ್ಲ. ಅಮಾನತ್ತು ಮಾಡಿದ್ರಿ, ಅಮಾನತ್ತೆಲ್ಲ ವಾಪಸ್ ಆಯ್ತು. ಈಗ ಅಮಾನತ್ತು ವಾಪಸ್ಸು. ಮತ್ತೆ ಅವ್ರು ಹೇಳಿದ್ರು, ಈ 11 ಜನರ ಸಾವಿನಲ್ಲಿ ಯಾರದು ಪಾತ್ರ ಇಲ್ಲ, ಸತ್ತಿದ್ದು ಯಾಕೆ ಅಂತ ಭಗವಂತನಿಗೆ ಗೊತ್ತು ಅಂದ್ರು. ಸತ್ತಿದ್ದು ಭಗವಂತನಿಗೆ ಅಂತ ಗೊತ್ತಿದ್ದು, ಯಾಕೆ ಸತ್ತರು ಅಂತ. ಸತ್ತಿದ್ದಕ್ಕೆ ಕಾರಣ ಯಾರೂ ಅಲ್ಲ ಅಂತ ಈಗ ರಿಪೋರ್ಟ್. ಸತ್ತಿರೋದಕ್ಕೆ ಕಾರಣ ಯಾರೂ ಅಲ್ಲ, ಭಗವಂತನೇ ಕಾರಣ ಅಂತೇಳಿ ಭಗವಂತನ ಮೇಲೆ ಹಾಕ್ಬಿಟ್ಟವ್ರು. ಅಂದರೆ ಇಂಥ ನೀಚ ಸರ್ಕಾರ ಮೋದಿ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ನಿಮಗೆ? ಅದರಿಂದ ಇವತ್ತೇನು ರಾಜಕೀಯ ಮಾಡ್ತಾ ಇದ್ದೀರಾ, ರಾಜಕೀಯ ಪಿತೂರಿ ಯುವಕರ ಹೆಸರಲ್ಲಿ, ಇದು ಭಾಳ ದಿನ ನಡೆಯಲ್ಲ. ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಈ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇವ್ರಿಗೆ ಯಾವ ದೇಶದಿಂದ ಹಣ ಬರುತ್ತೆ, ಎಷ್ಟು ಹಣ ಕೊಟ್ಟಿದ್ದಾರೆ, ಯಾರ್ಯಾರು ಕೊಟ್ಟಿದ್ದಾರೆ, ಇದೆಲ್ಲ ಮುಂದಿನ ದಿನಗಳಲ್ಲಿ ಬಯಲು ಬಂದೇ ಬರ್ತದೆ, ಬಯಲು ಮಾಡೇ ಮಾಡ್ತಾರೆ. ಅದರಿಂದ ಇದು ದೇಶ ವಿರೋಧಿ ಚಟುವಟಿಕೆಗೆ ಬೆಂಬಲ ಮಾಡ್ತಾ ಇರೋ ರಾಹುಲ್ ಗಾಂಧಿಯವರಿಗೆ ಜನ ಪಾಠ ಕಲಿಸ್ತಾರೆ. ಇಂಗ್ಲೀಷಲ್ಲಿ ಒಂದು 5 ನಿಮಿಷ ಮಾತಾಡ್ಬಿಡ್ಲಾ? ಈಗ ಪೊಲೀಸ್ ಕಮಿಷನರ್ ಅವರಿಗೆ ಈಗ ಹೈಕೋರ್ಟ್ ಆದೇಶ ಗಮನಕ್ಕೆ ಬಂದಂಗೆ ಕಾಣಿಸುತ್ತೆ. ಇಷ್ಟು ದಿನದಿಂದ ಪೊಲೀಸ್ ಕಮಿಷನರ್ ಅವರಿಗೆ ಹೈಕೋರ್ಟ್ ಆದೇಶದ ಪ್ರತಿಯನ್ನು ನಾವು ನೋಡಿರ್ಲಿಲ್ಲನೋ, ನೆನ್ನೆ ನೋಡಿರ್ಬೇಕು, ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಂತ. ಅಂದರೆ ನಮ್ಮ BJP ಆಫೀಸ್ ಮುಂದೆ 30ಕ್ಕೂ ಎಷ್ಟು ಬಾರಿ ಪ್ರತಿಭಟನೆ ಆಯ್ತಲ್ಲ, ಅವಾಗ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರೆ 30 ಕೇಸ್ ಬಿಡ್ಬೇಕಾಯ್ತು ಕಾಂಗ್ರೆಸ್ ಅವರು. ಎಷ್ಟು ಕೇಸ್ ಹಾಕಿದ್ರ? ಬಿಡುಗಡೆ ಮಾಡಿ ನಾವು ದಾಖಲೆ ಕೊಡ್ತೀರಿ. ಎಷ್ಟು ಬಾರಿ ನಮ್ಮ ಆಫೀಸ್ ಮುಂದೆ ಮಾಡಿದ್ದಾರೆ ದಾಖಲೆ, ಅಷ್ಟು ಕಡೆನೂ ಕೇಸ್ ಹಾಕಿ ಅವ್ರ ಮೇಲೆ FIR ಹಾಕಿ ಅವ್ರು ಕೋರ್ಟ್ಗೆ ಹೋಗ್ತಾ ಇದ್ದಾರಾ, ಕೋರ್ಟಲ್ಲಿ ಅವ್ರ ಬಗ್ಗೆ ಕೇಸ್ ನಡೀತಾ ಇದೆಯಾ, ಇಷ್ಟು ದಾಖಲೆ ಬಿಡುಗಡೆ ಮಾಡಿ. ಅದು ಬಿಟ್ಟು ಈಗ ಪೊಲೀಸ್ ವೈಫಲ್ಯದ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ದೇನೆ. ನಮ್ಮನ್ನು ಅರೆಸ್ಟ್ ಮಾಡಿದ್ಮೇಲೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದೀರಿ ನಾವು, ಒಂಥರ ಪೊಲೀಸ್ ಸ್ಟೇಷನಲ್ಲಿ ಇದ್ದಂಗೆ. ನಮ್ಮ ಪೊಲೀಸ್ ಆದೇಶ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಪೊಲೀಸ್ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಷ್ಟೊಂದು ಜನ ಪೊಲೀಸರಿದ್ರು, ಒಬ್ರು ಕೂಡ ತಡೆಯಕ್ಕೆ ಬರದೆ ಕಾಂಗ್ರೆಸ್ ಪರವಾಗಿ ನಿಂತಂತ ಪೊಲೀಸರು ಇವತ್ತು BJPಗೆ ಮಾತ್ರ ಎಲ್ಲಿ ಫ್ರೀಡಂ ಪಾರ್ಕಲ್ಲೇ ಪ್ರತಿಭಟನೆ, ಕಾಂಗ್ರೆಸ್ ಅವ್ರಿಗೆ ರಾಜ್ಯ ಎಲ್ಲ ಪ್ರತಿಭಟನೆ, ಅವ್ರಿಗಿಲ್ಲ. ಈ ಡಬಲ್ ಸ್ಟ್ಯಾಂಡರ್ಡನ್ನು ಪೊಲೀಸ್ ಕಮಿಷನರ್ ಅವರು ಬಿಡಬೇಕು. ಕಾನೂನು ಎಲ್ಲರಿಗೂ ಒಂದೇ. ಈ ಸರ್ಕಾರ ಇನ್ನೊಂದು 1.5 ವರ್ಷ ಇರ್ತದೆ ಅಷ್ಟೇ. ಅದ್ರ ಮಧ್ಯೆನೇ ಡಮಾರ್ ಅಂತ ಎಗರೋದ್ರೂ ಹೇಳಂಗಿಲ್ಲ, ಎಗರೋಗ್ಬೋದು. ಈ ಮಂತ್ರಿಮಂಡಲ ರಚನೆ ಆಗಿ ಗೊಂದಲ ಕ್ರಿಯೇಟ್ ಆದರೆ ಸರ್ಕಾರನೇ ಬಿದ್ದೋಗ್ಬೋದು. ಅದರಿಂದ ಪೊಲೀಸ್ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ನಡ್ಕೊಬೇಕು. ನೆನ್ನೆ ಘಟನೆಯಲ್ಲಿ ನೀವು ನಮ್ಮ ಬಸ್ ಪೊಲೀಸ್ ವ್ಯಾನನ್ನು ಕಾಂಗ್ರೆಸ್ ಆಫೀಸ್ ಮುಂದೆ
ತಗೊಂಡು ಹೋಗದೆ ಇದ್ರೆ ಈ ಘಟನೆನೇ ಆಗ್ತಾ ಇರಲ್ಲ. ತಗೊಂಡು ಹೋದವ್ರು ಯಾರು, ನಿಮ್ಗೆ ಡೈರೆಕ್ಷನ್ ಕೊಟ್ಟವ್ರು ಯಾರು? ಇವ್ರು ಬರ್ತಾರೆ ಕಾಂಗ್ರೆಸ್ ಆಫೀಸಿಂದ ನಿಲ್ಲಿಸಿ ಮೊಟ್ಟೆ ಹೊಡಿಬೇಕು, ಕಲ್ಲು ಹೊಡಿಬೇಕು ಅಂತ ಹೇಳ್ಕೊಟ್ಟವ್ರು ಯಾರು? ಇವೆಲ್ಲ ಪೂರ್ಯ ನಿಯೋಜಿತ ಇವೆಲ್ಲ. ಅದರಿಂದ ಇಲ್ಲಿ ಬುದ್ಧಿ ಹೇಳಕ್ಕೆ ಮುಂಚೆ ಫಸ್ಟ್ ನೀವೇನು ಮಾಡಿದ್ದೀರಾ, ನೀವು ಕಮಿಷನರ್ ಆದಮೇಲೆ ಎಷ್ಟು ಈ ಥರ ಅರೆಸ್ಟ್ ಮಾಡಿದ್ದೀರಾ, ಅವ್ರ ಮೇಲೆ ಎಷ್ಟು ಕೇಸ್ ಹಾಕಿದ್ದೀರಾ, ಯಾವ ಕೋರ್ಟಲ್ಲಿದೆ ಆ ಕೋರ್ಟ್ ನಂಬರ್ ಎಲ್ಲ ಬಿಡುಗಡೆ ಮಾಡಿ ಆಮೇಲೆ ಬಿಜೆಪಿಯವರು ಬುದ್ಧಿವಾದ ಹೇಳಿ. ನಾವ್ಯಾರೋ ಅವ್ರ ಖರ್ಚು ಅವ್ರು ಹೇಳಿದಂತೆ ಯಾರೋ ಡ್ರೈವರ್ನೇ ನಾವು ಹೈಜಾಕ್ ಮಾಡಿದ್ದೀರಿ ಅಂತ ಹೇಳಿದ್ದಾರೆ ಅವರು. ಅಲ್ಲಮ್ಮ, ಎಮ್ ಡಿ ಯಾರು? ನೀವೇ ಹಾಕಿರೋದಲ್ಲ BMTCಗೆ MD. ಕಮಿಷನರ್ ಯಾರು? ಪೊಲೀಸ್ ಕಮಿಷನರ್ ನೀವೇ ಹಾಕಿರೋದು. ಅವ್ರ ಡೈರೆಕ್ಷನ್ ಮೇಲೆ ತಾನೇ ನಮ್ಮನ್ನೆಲ್ಲ ಕರ್ಕೊಂಡೋಗಿದ್ರು. ಅವ್ರು ಸರಿ ಇಲ್ಲ ಅಂತ ಹೇಳಿದ್ರೆ ನೀವೇ ದುಡ್ಡು ತೊಗೊಂಡು ಹಾಕಿದ್ದೀರಲ್ಲ, ಅವ್ರನ್ನೆಲ್ಲ ಕಾಸು ತೊಗೊಂಡು ತಾನೇ ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿರೋದು. ಕೇಳಿ, ಅವ್ರನ್ನ ಫ್ರೀಯಾಗಿ ಮಾಡಿಕೊಟ್ಟಿದ್ರೆ ಕೇಳಿ, ಕಾಸು ತಗೊಂಡಿದ್ರೆ ಸುಮ್ಮನೆ ಇದ್ಬಿಡಿ ಅಷ್ಟೇ. ಇಲ್ಲ ಸರ್, ಈಗ ಅವರೆಲ್ಲ BJPಯವರು ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡಿ. ನಾನೇ ಹೇಳ್ತಾ ಇದ್ದೀನಿ 6 ವರ್ಷ ಸಸ್ಪೆಂಡ್. ಅವರೆಲ್ಲರೂ 6 ವರ್ಷ ಸಸ್ಪೆಂಡ್ ಮಾಡೋ ದಮ್ಮಿದೆಯಾ ನಿಮಗೆ? BJP ಹೇಳ್ದಂಗೆ ಕೇಳಿದ್ರು ಅಂತ ಹೇಳ್ತಾ ಇದ್ದಾರಲ್ಲ, ಹಂಗಾರೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ, ಕಮಿಷನರ್ನು ಮಾಡಿ, ಆಮೇಲೆ BMTC MDನೂ ಮಾಡಿ ನೋಡೋಣ. ಪಶು ವೈದ್ಯರ ಪರೀಕ್ಷೆ ಆಗಿತ್ತು KPSCಯಲ್ಲಿ. 400 ಜನ ಪರೀಕ್ಷೆ ಬರೆದಿದ್ರು. 60% ಅಕ್ರಮ ಆಗಿದೆ. 1 ಸೀಟ್ಗೆ 80 ಲಕ್ಷ ಅಂತ ಹಣವನ್ನು ಪಡೆದು ಮಾಡಿದ್ದಾರೆ ಅನ್ನೋದು ಈಗ ಆಡಿಯೋ ಲೀಕ್ ಆಗಿದೆ. ಆಡಿಯೋ ನಾನು ತರಿಸ್ತಾ ಇದ್ದೀನಿ, ಬರ್ತಾ ಇದೆ. ಆಡಿಯೋ ಬಂದಮೇಲೆ ನಿಮ್ಮ ಮುಂದೆ ಪ್ಲೇ ಮಾಡಿ ಅದರಲ್ಲಿ 80 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿರೋದು ಎಲ್ಲನೂ ಕೂಡ ದಾಖಲೆಗಳು ತರಿಸಿ ನಾಳೆ ಅದನ್ನು ಮಾಡ್ತೀವಿ. ತೊಗೊಂಡೋಗ್ಬೋದಲ್ಲ ಅಧ್ಯಕ್ಷರು ಕೊಟ್ಟಿದ್ರು. ಅಶೋಕ್ ಅವರ ನೇತೃತ್ವದಲ್ಲಿ ಅದರಲ್ಲಿ ಬಸ್ನಲ್ಲಿ ಹಾಕೊಂಡು ನಮ್ಮನ್ನು ಪರ್ಪಸ್ಲಿ ಬೇಕಾಗಿ ಕಾಂಗ್ರೆಸ್ ಪಕ್ಷದ ಮುಂದಿನ ಆ ಬಸ್ಸನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಕಾಂಗ್ರೆಸ್ಸು ಆ ಕೆಲಸ ಮಾಡ್ತಿದೆ. ಅಲ್ಲಿ ಬಸ್ಸು ಅಚಾನಕವಾಗಿ ಕಾಂಗ್ರೆಸ್ ಪಕ್ಷದ ಮುಂದೆ ನಿಂತು ಅಷ್ಟೊತ್ತಿಗೆ ಲಾಠಿ ಹಿಡ್ಕೊಂಡು ತಯಾರಾಗಿ ನಿಂತ ಕಾಂಗ್ರೆಸ್ಸಿನ ತಂಡ ಗುಂಡಾಗಳು ಕೊತ್ವಾಲ್ ಬಹಳ ಹೆಮ್ಮೆಯಿಂದ ಟಿವಿಯಲ್ಲಿ ಹೇಳ್ಕೊಂಡಿದ್ದಾರೆ. ಅವರು ನಾವು ಕೊತ್ವಾಲ್ ರಾಮಚಂದ್ರನ ಶಿಷ್ಯರು ಅಂತೇಳಿ ಹರಿಪ್ರಸಾದ್ ಅವರಾಗಲಿ, DK ಶಿವಕುಮಾರ್ ಅವರಾಗಲಿ ಇವತ್ತು ಕೊತ್ವಾಲ್ ರಾಮಚಂದ್ರನ ಆಡಳಿತವನ್ನು ಇಲ್ಲಿ ಕರ್ನಾಟಕದಲ್ಲಿ ತೆಗೆದುಕೊಂಡು ಬರಾಕ ಆ ರೀತಿಯ ಗುಂಡಾ ಸಂಸ್ಕೃತಿಯನ್ನು ಕರ್ನಾಟಕದಲ್ಲಿ ತೆಗೆದುಕೊಂಡು ಬರುವಂಥ ಪ್ರಯತ್ನ ಅವರು ಮಾಡಿದರು. ಕೊತ್ವಾಲ್ ರಾಮಚಂದ್ರ ಹಿಂದೆ ಮಾಡಿದ್ದಾರೆ ಅಂತ ಕೊತ್ವಾಲ್ ರಾಮಚಂದ್ರನ ಶಿಷ್ಯರಿವರು. ಇವರು ಅದೇ ಸಂಸ್ಕೃತಿಯನ್ನು ಕರ್ನಾಟಕದಲ್ಲಿ ತೆಗೆದುಕೊಂಡು ಬರಾಕ ನಮ್ಮ ಪಾರ್ಟಿಯ ಆಫೀಸ್ ಮುಂದೆ ನಮ್ಮ ಪಾರ್ಟಿಯ ಗುಂಡಾಗಳ ಮೂಲಕ ನಮ್ಮ ನಾಯಕರ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಮಾಡಿದರು. ಕೇವಲ ರಾಮಮೂರ್ತಿ ನಮ್ಮ ಜಯನಗರದ ಶಾಸಕ ಅವ್ರ ಮೇಲೆ ಲಾಠಿ ಪ್ರಹಾರ ಆಯಿತು. ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಈ ರೀತಿ ನಮ್ಮ ಎಲ್ಲ